ಗೋಕಾ ಚಳವಳಿ ಇದಕ್ಕೆಲ್ಲ ಬರೋದಕ್ಕೆ ಮೂಲ ಕಾರಣ ಪಾಟೀಲ್ ಪುಟ್ಟಪ್ಪ ದೊಡ್ಡ ಮನೆ, ಕೆಳಗಡೆ ಸುಮಾರು 100 ಜನ ಊಟ ಮಾಡ್ಬೋದಾಯ್ತು ಆ ಥರ ಜಾಗ ಸೆಲ್ಲಾರು. ಅಲ್ಲಿ ಅಡುಗೆ ಮಾಡಿಸ್ತಿದ್ವಿ ನಾವು. ರಾಜ್ಕುಮಾರ್ ಯಾವ್ದೊಂದು ಓಲ್ಡ್ ಶೂಟಿಂಗ್ ಹೋದ್ರೆ ಬಟ್ಟೆ ಬದಲಾಯಿಸ್ಬೇಕಾರೆ ಅಲ್ಲಿ ಯಾವ್ದಾದ್ರು ಪಕ್ಕದ ಮನೆಗೆ ಹೋಗಿ ಬದಲಾಯಿಸ್ಕೊ ಬರೋರು. ಅಂಬರೀಷ್ ಏನಪ್ಪ ಅಂದ್ರೆ ಚಿನ್ನಗೌಡ ನಾನು 6 ಗಂಟೆ ಹೋಗಿ ಇರ್ತೀನಿ ಕಣ, ಯಾವಾಗ ಬರೋ ಹಿಂದಿ ಆರ್ಟಿಸ್ಟ್ಗಳೆಲ್ಲ ಬರೋರು ಅವ್ರ ಮನೆಗೆ, ಅಂಬರೀಷ್ ಮನೆಗೆ. ನಾನು 8 ಕೋಳಿ 10 ಕೋಳಿ ತರಿಸಿ ಮಾಡ್ತಗೊಂಡು ಇಲ್ಲಿ ನಾನು ಅನ್ನೋರು ಯಾರು ಇರಲಿಲ್ಲ ಅವಾಗ. ಇದೆಲ್ಲ ನಾವು ನಮ್ಮದು ಅನ್ನೋ ಭಾವನೆ ಇತ್ತು. ಪ್ರಶಾಂತ್ ನೀಲ್ ಉಗ್ರಂ ಅವ್ರು ಬಂದು ಉಗ್ರಂ ಮಾಡ್ತಿದ್ವಿ. ಯಾವ ಬೇಡಪ್ಪ ದೃಷ್ಟ ಸರಿ ಇಲ್ಲ ಕಣೆ ಅಂದ್ರೆ ಕೆಲವರು ನಮಗೂ ಲಾಸ್ ಆಯಿತು. ಆ ಮನೆ 5 ಕೋಟಿಗೆ ಮಾರ್ಬಿಟ್ಟೆ ಮನೇನ. ಗೋಕಾಕ್ ಚಳವಳಿ ಏನಾದ್ರು ನೆನಪಿದೆ ಸರ್? ಗೋಕಾಕ್ ಚಳವಳಿಗೆ ಅಣ್ಣವ್ರು ಬಂದಾಗ ಬಹಳ ದೊಡ್ಡ ಗೋಕಾಕ್ ಚಳವಳಿಗೆ ಇದಕ್ಕೆಲ್ಲ ಬರೋದಕ್ಕೆ ಮೂಲ ಕಾರಣ ಪಾಟೀಲ್ ಪುಟ್ಟಪ್ಪ ಪಾಪು ಅವ್ರಿಗೆ ಅಂದ್ರೆ ಬೇಡ ಅಂತ ಕೂತಿದ್ವಿ. ಆವಾಗ ಎಲ್ಲ ಹೋಗಿ ಕರೆದ್ರು, ಇವರೆಲ್ಲ ಮಾಡ್ತಾ ಇದ್ರು ಕನ್ನಡದವರೆಲ್ಲ. ಏನೂ ಆಗಲಿಲ್ಲ. ಕೊನೆಗೆ ರಾಜ್ಕುಮಾರ್ ಬಂದರೆ ಆಗಲ್ಲ ಅಂತ ಅವಾಗ ಕರೆದ್ರು. ಕನ್ನಡಕ್ಕೋಸ್ಕರ ಇದೀವಿ, ಕನ್ನಡಕ್ಕೋಸ್ಕರದಲ್ಲೇ ಜೀವನ ಮಾಡ್ತಾ ಇದ್ದೀವಿ, ನೀವೇನು ಹೇಳಿದ್ರು ಕೇಳ್ತೀನಿ ಅಂತ ಬಂದ. ಕೊನೆಯ ಸಿನಿಮಾ ವಜ್ರೇಶ್ವರಿ ಕಂಬೈನ್ಸ್ ನಲ್ಲಿ ಮಾಡಿ ಹೊರಗೆ ಬಂದಿದ್ವಿ. ನಾವು ಕೊನೆಯಲ್ಲಿ ಮಾಡಿದ್ದು ಹೊಸ ಬೆಳಕು ಮಾಡಿದೆ ಅಷ್ಟೇ. ಹೊಸ ಬೆಳಕು 4 ಪಿಕ್ಚರ್ ಮಾಡಿದ್ವಿ. ಆಮೇಲೆ ಶಿವಣ್ಣ ಮನೆ ಮೆಚ್ಚಿದ ಹುಡುಗದ್ ಮಾಡಿದೆ. ಇನ್ನೊಂದು ಪಿಕ್ಚರ್ ಶಿವಣ್ಣ ಲಕ್ಷ್ಮಿ ಹಾಕೊಂಡು ಮಾಡಿದ್ವಿ. ಅದೆಲ್ಲ ಮಾಡಿದ್ವಿ. ಆಮೇಲೆ ಜಗಮೆಚ್ಚಿದ ಹುಡುಗ ಮಗ. ನಮ್ಮ ಪುನೀತ್ ಹೇಳ್ತಿದ್ದೆ, ಅಣ್ಣ ನೀ ಮಾಡಬೇಕು ಆ ಪುನೀತು ಇಲ್ಲ. ನಮ್ಮ ಶಿವಣ್ಣ ಯಾವಾಗ ಬೇಕಾದ್ರು ಏನು ಬೇಕಾದ್ರೂ ಮಾಡಿ ಮಮ್ಮ ಅಂತಾನೆ. ಇವತ್ತು ನಮ್ಕೊಂಡ್ರೆ ಅಷ್ಟೇ ಗೌರವ ಕೊಡ್ತಾರೆ. ಶಿವಣ್ಣ ಆಗಲಿ, ಅವ್ರ ಮೇಡಮ್ ಮಿಸ್ಸಸ್ ಗೀತಮ್ಮ ಆಗಲಿ, ಇವತ್ತು ನನ್ಕೊಂಡ್ರೆ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾರೆ. ಅವರಾಗಲಿ, ಅಶ್ವಿನಿ ಆಗಲಿ, ಪುನೀತ್ ಹೆಂಡತಿ, ರಾಘವೇಂದ್ರ ರಾಜ್ಕುಮಾರ್ ಆಗಲಿ, ಮಂಗಳ ಆಗಲಿ, ಇವರೆಲ್ಲರೂ ಕೂಡ ನಮ್ಮ ತನನ ಉಳಿಸ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ನೀವು ಸ್ವತಂತ್ರ ನಿರ್ಮಾಪಕರಾದ್ರಿ, ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರಿ. ಆ ಜರ್ನಿ ಬಗ್ಗೆ ಒಂಚೂರು ಮೇಲ್ಕ್ ಹಾಕಿ ಸರ್. ಈಗ ಆ ಮಾಡಿದಂಥ ಕಾಲದಲ್ಲಿ ಹಾಗೆ ಜನ ಇದ್ರು. ನಮ್ಮನೇಲಿ ನಮ್ಮ ಥರ ಬಿಡ್ತೀರ, ನಮ್ಮನೇಲಿ ದೊಡ್ಡ ಮನೆ, ಕೆಳಗಡೆ ಸುಮಾರು 100 ಜನ ಊಟ ಮಾಡ್ಬೋದಾಯ್ತು ಆ ಥರ ಜಾಗ ಸೆಲ್ಲಾರು. ಅಲ್ಲಿ ಅಡುಗೆ ಮಾಡಿಸ್ತಿದ್ವಿ ನಾವು. ಪ್ರೊಡಕ್ಷನೆಲ್ಲ ನಮ್ಮ ಮನೇಲಿ ಸ್ವಂತ ಅಡುಗೆ. ರಂಗಪ್ಪ ಅಂತ ಬಿದ್ದು ಅಡುಗೆ ಮಾಡೋ, ನಾವು ಅಡುಗೆ ಮಾಡಿಸ್ಕೊತಿದ್ವಿ. ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಹುಡುಕ್ತಾ ಇತ್ತು. ಮೋದಿ ಆಸ್ಪತ್ರೆ ಹತ್ರ. ಹೌದು. ಮೊನ್ನೆ ನಾವು ಹೊರಗಡೆ ಊಟ ತರಿಸ್ತಿರ್ಲಿಲ್ಲ. ಅದು ನಮ್ಮ ಭಾವನೂ ಹಾಗೆ ಮಾಡ್ತಾ ಇದ್ರು, ನಾವು ಹಾಗೆ ಮಾಡ್ತಾ ಇದ್ವಿ. ಅದೊಂದು ಕಾಲ ಚೆನ್ನಾಗಿತ್ತು. ಈಗ ಹಾಗೆಲ್ಲ ಇಲ್ಲ ರೀ. ಆಗ ಕಲಾವಿದರೆಲ್ಲರೂ ಕೂಡ ಗೌರವ ಕೊಡೋರು. ಈ ಕಲಾವಿದರು ಅದೇನೋ ಇರ್ತಿತ್ತು, ಮ್ಯಾಚದಕ್ಕೆ ಕ್ಯಾಬ್ ಅಂತ ಏನೋ ಬೀಳ್ತಾವಲ್ಲ, ಹೋಗೋರು ಬಸ್ಗಳು ಬೇಕಂತಲ್ಲ, AC ಬಸ್, ಕಾರವ ಅಂತೆ, ಅದು ಯಾವುದೂ ಇಲ್ಲ. ರಾಜ್ಕುಮಾರ್ ಯಾವುದೊಂದು ಓಲ್ಡ್ ಶೂಟಿಂಗ್ ಹೋದ್ರೆ ಬಟ್ಟೆ ಬದಲಾಯಿಸ್ಬೇಕಾರೆ ಅಲ್ಲಿ ಯಾವ್ದಾದ್ರು ಪಕ್ಕದ ಮನೆಗೆ ಹೋಗಿ ಬದಲಾಯಿಸ್ಕೊ ಬರೋರು. ಅದು ಆ ಕಾಲ ಈ ಕಾಲದಂಗೆ ಅಲ್ಲ. ಅಂದರೆ ಆ ಕಾಲ ಚೆನ್ನಾಗೇ ಇತ್ತು. ಈಗಲೂ ಇದೆ, ಅದು ಇದೆ, ಅವತ್ತು ಇದೆ. ಅದನ್ನು ನೋಡಿದ್ವಿ, ಇದನ್ನು ನೋಡ್ತಾ ಇದ್ವಿ. ನಿಮ್ಮ ಪ್ರೊಡಕ್ಷನ್ ಬಗ್ಗೆ, ನಿಮ್ದು ಸ್ವಂತ ಪ್ರೊಡಕ್ಷನ್ ಬಗ್ಗೆ ಹೇಳಿ. ಎಷ್ಟು ಸಿನಿಮಾ ಮಾಡಿದ್ರಿ ನಿಮ್ಮ ಪ್ರೊಡಕ್ಷನ್ ಅಲ್ಲಿ? ಸರ್ ನಾವು ಒಂದು 15 ಸಿನಿಮಾ ಮಾಡಿದ್ದೀನಿ ಸರ್. ಓಕೆ ಸರ್, ಯಾವುದು ಫಸ್ಟ್ ಸಿನಿಮಾ ಸರ್ ನಿಮ್ಮ ಬ್ಯಾನರ್? ಶ್ರೀನಿವಾಸ್ ಕರ್ಣ ಮಾಡಿದ್ವಿ, ಜ್ವಾಲಾಂಕಿ ಮಾಡಿದ್ವಿ, ಹೊಸ ಬೆಳಕು ಮಾಡಿದ್ವಿ, ಮನೆ ಮೆಚ್ಚಿದ ಹುಡುಗಿ ಮಾಡಿದ್ವಿ, ಆಮೇಲೆ ಜಗಮೆಚ್ಚಿದ ಮಗ ಮಾಡಿದ್ವಿ, ಆಮೇಲೆ ಜಗ್ಗೇಶ್ 4 ಪಿಕ್ಚರ್ ಮಾಡಿದ್ವಿ. ಜಗ್ಗೇಶು, ಶಶಿಕುಮಾರು, ಕುಮಾರ್ ಗೋವಿಂದು, ಎಲ್ಲ ಅಂಬರೀಷ್ 4 ಸಿನಿಮಾ ಮಾಡಿದ್ವಿ. ಎಲ್ಲ ಶಶಿಕುಮಾರ್ ಎಲ್ಲ ಮಾಡ್ಕೊಂಬಂದ್ವಿ. ಎಲ್ಲ ಕಲಾವಿದರೆಲ್ಲರೂ ನಮಗೆ ಗೌರವ ಕೊಡ್ತಿದ್ರು, ಸುಮ್ಮನೆ ಹೇಳ್ಬಾರ್ದು. ಜಗ್ಗೇಶ್ 4 ಪಿಕ್ಚರ್ ಮಾಡಿದ್ವಿ. ಜೆಂಟ್ಲ್ಮನ್ ಅವರಾಗಲಿ, ಅಂಬರೀಷ್ ಅವ್ರು ಹಾಕೊಳ್ಳಿ. ಅಂಬರೀಷ್ ಹೇಳೋರು. ಅಂಬರೀಷ್ ಏನಪ್ಪ ಅಂದ್ರೆ, ಚಿನ್ನಗೌಡ ನಾನು 6 ಗಂಟೆ ಹೋಗಿ ಇರ್ತೀನಿ ಕಣ, 6 ಗಂಟೆ ಮೇಲೆ ನಾನು ಇರೋದಿಲ್ಲ, ಹುಡಾಗಬೇಕು ಹಾಕೊಂಡು ಮಾಡ್ತಿದ್ವಿ. ಮನುಷ್ಯ ಅಷ್ಟೇ ದಿಲ್ದಾರಾಗಿರೋರು. ನಮ್ಮ ಮನೇಲಿ ದೊಡ್ಡ ಮನೆ ನಮ್ಮದು, ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಎಲ್ಲ ಇಸ್ಪೀಟ್ ಬ್ರೇಕ್ ಟೈಮಲ್ಲಿ ಇಸ್ಪೀಟ್ ಆಡೋರು. ನಾನು ಕೂತ್ಕೊಂಡು ನಂಗೂ ಹೇಳ್ಕೊಡೆ ಅಂತ. ಹಿಂಗೆ ಇದು ಅದು ಹೇಳ್ದೆ. ಆಮೇಲೆ 1 ದಿವಸ ಹೇಳ್ದೆ, 2 ದಿವಸ, 3 ದಿವಸ ಬಂದ, ಎದ್ದೇಳು ಮೇಕೆ, ನಿನಗೆಲ್ಲ ಆಗಲ್ಲ, ನೀನು ಜೀವನದಲ್ಲಿ ಕಲಿಯೋಕ್ಕಾಗಲ್ಲ, ಎದ್ದೇಳು ಮೇಕೆ, ನೀನು ಕಲಿಬೇಡ, ನಾವು ಕಲ್ತಿರೋ ಸಾಕು ಅಂತ. ನನಗೆ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಮಾಡಿ ಊಟ ಕಂಡ್ರೆ ಭಾರಿ ಇಷ್ಟ. ಕೋಳಿ ಸಾರು ಇಷ್ಟ ಅಂಬರೀಷ್ ಅವ್ರಿಗೆ. ಆಗ ಕಳಿಸ್ಕೊಡ್ತಾಯಿದ್ವಿ ನಾವು ಅಂಬರೀಷ್ಗೆ. ಯಾರು ಈ ರಾಜೇಶ್ ಖನ್ನಾ ಯಾರು ಹಿಂದಿ ಆರ್ಟಿಸ್ಟ್ಗಳೆಲ್ಲ ಬರೋರು ಅವ್ರ ಮನೆಗೆ.
ಯಾರ ಮನೆಗೆ, ಅಂಬರೀಷ್ ಮನೆಗೆ ಬಂದ ಹೋಗಿ ನಾನು ಫೋನ್ ಮಾಡೋ, ಚಿನ್ನಪ್ಪ ಚಿನ್ನಗೌಡ ಅಂತ, ಏನಪ್ಪ ಈಗ ನಾನು 8 ಕೋಳಿ 10 ಕೋಳಿ ತರಿಸಿ ಮಾಡ್ತಗೊಂಡು ಅವನು ದುಡ್ಡು ಕೊಡ್ತಿದ್ದೆ, ನಾನು ಬರೋಲ್ಲ ಅನ್ನೋದು. ಆಯ್ತಪ್ಪ ತೊಗೊಂಡು ಕೊಡ್ತಿದ್ವಿ, ಚೆನ್ನಾಗಿದ್ವಿ. ಅದೆಲ್ಲ ಒಂದು ಒಳ್ಳೆ ಕಾಲ. ಯಾವ್ದಾದ್ರು ಸಿನಿಮಾ ಮಾಡಿದೆ ಸರ್ ಅಂಬರೀಷ್ ಜೊತೆ? ಅಂಬರೀಷ್ ಜೊತೆ 4 ಹೃದಯ ಹಾಡಿತ್ತು. ಆಮೇಲೆ ಸಪ್ತಪದಿ ನಿಮ್ದೆ ಪ್ರೊಡಕ್ಷನ್? ಸಪ್ತಪದಿ. ಅದೊಂದು ಕಾಲ ಒಳ್ಳೆ ಕಾಲ. ಯಾರು ಕೂಡ ಜಗ್ಗೇಶ್ ಆಗಲಿ, ಶಶಿಕುಮಾರ್ ಆಗಲಿ, ಕುಮಾರ್ ಗೋವಿಂದ ಆಗಲಿ, ಅಂಬರೀಷ್ ಆಗಲಿ, ಯಾರು ಕೂಡ ಅವ್ರು ಏನು ಹೇಳ್ತಾರೆ ಅದು ಕೊಟ್ಬಿಡ್ತಿದ್ವಿ. ಅವ್ರು ಜಾಸ್ತಿ ಕೊಡಿ ಅದು ಕೂಡ ಒಂದು ಕೇಳ್ತಿರಲಿಲ್ಲ. ನಾವು ಅವ್ರಿಗೆ ಏನು ಕೂಡ ಕೊಟ್ಬಿಡ್ತಿದ್ವಿ ಗೌರವ. ಅದು ಪ್ರೊಡಕ್ಟ್ ಚೆನ್ನಾಗಿತ್ತು ಅವಾಗ. ಜಗ್ಗೇಶ್ 4 ಪಿಕ್ಚರ್ ಮಾಡಿ ಹುಡುಗಾಟನ. ಹೌದು. ಶಶಿಕುಮಾರ್ 2-3 ಪಿಕ್ಚರ್ ಮಾಡಿದ್ದೀನಿ. ಅವತ್ತಿನ ಚಿತ್ರ ಹೇಳಿಕ್ಕೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ, ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ನಾವು ಅಂತಿದ್ವಿ, ಇಲ್ಲಿ ನಾನು ಅನ್ನೋರು ಯಾರು ಇಲ್ಲ ಅವಾಗ. ಇದೆಲ್ಲ ನಾವು ನಮ್ಮದು ಅನ್ನೋ ಭಾವನೆ ಇತ್ತು. ಈಗ ಆಗಿಲ್ಲ. ಇವಾಗ ಏನು ಮಾಡೋಕ್ಕಾಗಲ್ಲ. ಕಾಲ ಐತೆ ಅಷ್ಟೇ, ನಮ್ಮ ಕಾಲ ತಕ್ಕನಾಗಿ ಹೋಗತ್ತೆ ಅಷ್ಟೇ. ನಮ್ಮ ಮಕ್ಳುಗಳು ಇವತ್ತು ನಮ್ಮ ವಿಜಯ ರಾಘವೇಂದ್ರ ಆಗಲಿ, ಮುರಳಿ ಆಗಲಿ, ಶಿವಣ್ಣ ಆಗಲಿ, ಅವರೆಲ್ಲರೂ ಕೂಡ ಹಾಗೇ ಇದ್ದಾರೆ. ಅವರೆಲ್ಲರೂ ಕೂಡ ನಿರ್ಮಾಪಕರು, ನಿರ್ದೇಶಕರು ಹೇಳಿದಾಗಲೇ ಕೇಳ್ಕೊಂಡು ಇವತ್ತು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಚೆನ್ನಾಗಿದ್ದಾರೆ. ಯಾರು ಕೂಡ ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ, ನಮ್ಮ ಶಿವಣ್ಣನ ಬಗ್ಗೆ ಆಗಲಿ, ಅಪ್ಪು ಬಗ್ಗೆ ಆಗಲಿ, ರಾಘವೇಂದ್ರ ರಾಜಕೀಯದಲ್ಲಿ ಯಾರ್ದು ಇಲ್ಲ. ಎಲ್ಲರೂ ಪ್ರತಿ ಪ್ರೊಡ್ಯೂಸರು, ನಿರ್ದೇಶಕರು ಎಲ್ಲ ಖುಷಿ ಪಡ್ತಾರೆ. ನಿಮ್ಮ ಮಕ್ಕಳ ಬೆಳವಣಿಗೆ ಬಗ್ಗೆ ಏನು ಅನ್ಸುತ್ತೆ? ಶ್ರೀ ಮುರಳಿ ಮತ್ತೆ ವಿಜಯ ರಾಘವೇಂದ್ರ ಇಬ್ಬರು ಕೂಡ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂತ ಒಂದು ವಿಜಯ ರಾಘವೇಂದ್ರ ಅವನ್ನ ಆಕ್ಟ್ ಚಿನ್ನಾರಿ ಮೊತ್ತದಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡ, ಸ್ಟೇಟ್ ಅವಾರ್ಡ್ ತಗೊಂಡ. ಆದರೂ ಕೂಡ ಅವನಿಗೆ ನೀನು ಟ್ರೈನಿಂಗ್ ಸ್ಕೂಲ್ಗೆ ಹೋಗಲೇಬೇಕಪ್ಪ ಅಂತೇಳಿ ಮದ್ರಾಸಿಗೆ ಕಳಿಸಿ ಅಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿಕೊಂಡೇ ಬಂದಿದ್ದು. ಅವನು ಮದ್ರಾಸಿಂದ ಬಂದ. ಮುರಳಿ ಕೂಡ ನಮ್ಮ ಕಷ್ಟ ಆದರೂ ಕೂಡ ಬಾಂಬೆ ಕಳಿಸಿ ಅಲ್ಲಿ ಅವನ್ನ 6 months ಟ್ರೈನಿಂಗ್ ಮಾಡಿಸಿ ಕಳಿಸಿದ್ದು. ಅವಾಗ ನಮ್ಮ ಶಿವರಾಮ್ ಅವ್ರ ಬ್ರದರ್ ರಾಮನಾಥ್ ಇದ್ರು, ಅವ್ರು ನಮ್ಗೆ ಸಪೋರ್ಟ್ ಮಾಡಿದರು. ಅದು ಮಾಡ್ಕೊಂಡು ಬಂದಿದ್ದೇ ಮಾಡಿದ್ದು. ಕೊನೆಗೆ ಆಮೇಲೆ ಕೆಲವು ಪಿಕ್ಚರ್ ಮುರಳಿದು ಮೊದಲನೇ ಪಿಕ್ಚರ್ ಚಂದ ಚೌಗರಿ ಬಂತು. ಆಮೇಲೆ ಯಾಕೋ ನಿಂತೋಯ್ತು. ಬೇಡ ಅಪ್ಪಾಜಿ ನನಗೆ ಅಂತಿದ್ದ. ಅಷ್ಟಲ್ಲಿ ಬೇಡ ಅಪ್ಪಾಜಿ ಅಂತ ಇದ್ದ. ಅಷ್ಟಲ್ಲಿ ನಮ್ಮ ಪ್ರಶಾಂತ್ ನೀಲ್ ಉಗ್ರಂ ಅವ್ರು ಬಂದು ಉಗ್ರಂ ಮಾಡ್ತಿದ್ರು. ಯಾವಾಗ ಬೇಡಪ್ಪ ಅವನು ದೃಷ್ಟ ಸರಿ ಇಲ್ಲ ಕಣೆ ಅಂತ ಮಾಡಿದ್ರು. ಉಗ್ರಂ ಶುರುವಾಯಿತು. ಉಗ್ರಂ ಆದಮೇಲೆ ಪ್ರಶಾಂತ್ ನೀಲ್ ತೆಲುಗು ಹೋದ. ಅಲ್ಲಿ ತೆಲುಗು ಇನ್ನೂ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗಿದ್ದಾನೆ. ಈಗ ಅವ್ರದ್ದು ಇನ್ನೊಂದು ಪಿಕ್ಚರ್ ನಡೀತದೆ, ಶುರು ಆಗಬೇಕು, ವರ್ಕ್ ಮಾಡ್ತಾ ಇದ್ದಾರೆ. ಪ್ರಶಾಂತ್ ನೀಲ್ ಅವರು ಪ್ರಶಾಂತ್ ನೀಲ್ ಜೊತೆ ಮಾಡ್ತಾರೆ. ಏನು ಎಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ. ಅನುಭವಿಸೋರು ಕಷ್ಟ ಆಗುತ್ತೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸಿನಿಮಾ ರಂಗದಿಂದ ಸಂಪಾದಿಸಿದ್ರಿ, ಅಷ್ಟೇ ಕಳ್ಕೊಂಡ್ರಿ ಕೂಡ ನೀವಲ್ವಾ? ಚಿತ್ರರಂಗದಲ್ಲಿ ಸಾಕಷ್ಟು ಸಂಪಾದಿಸಿದ್ರಿ, ಅಷ್ಟೇ ಕಳ್ಕೊಂಡ್ರಿ ಕೂಡ ನೀವು. ಹೌದು. ಏನ್ ಅನ್ಸುತ್ತೆ ಚಿತ್ರರಂಗ? ಸರಿ, ಈಗ ಭಗವಂತ ಕೊಟ್ಟಾಕ ಈಗ ನಾವು ಮಾಡ್ಕೊಂಡ್ವಿ. ಕೆಲವರು ನಮಗೂ ಲಾಸ್ ಆಯಿತು. ಅದಕ್ಕೋಸ್ಕರ ಇವತ್ತು ಆ ಮನೆ 5 ಕೋಟಿಗೆ ಮಾರ್ಬಿಟ್ಟೆ ಮನೇನ. ಇವತ್ತು ಮನೆ 25 ಕೋಟಿ ಹೇಳ್ತಾರೆ. ಇವತ್ತಿಗೆ ಇದ್ದಿದ್ರೆ ನೀವು ಎಷ್ಟನೇ ಇಸ್ವಿಲಿ ಮಾರಿದ್ರಿ ಸರ್? ಆಯ್ತು 15 ವರ್ಷ ಆಗಿರ್ಬೋದು. 15 ವರ್ಷ ಆಗಿದೆ. ಪ್ರೈಮ್ ಲೊಕೇಶನ್ ಅಲ್ಲಿರುವಂತ ಮನೆ, ತುಂಬಾ ಪ್ರೈಮ್ ಲೊಕೇಶನ್ ಇರುವ ಮನೆ ಅದು. ಇವತ್ತಿಗೆ ಬಹಳ ಹೌದೌದು. ಈಗ ಚೆನ್ನಾಗಿದ್ದೀವಿ. ಈಗ ನನ್ನ ಮಗ ಮುರಳಿ ಚೆನ್ನಾಗಿದ್ದಾನೆ. ಬಿಡಪ್ಪಾಜಿ ಬಂತು ಒಯ್ದು ಇದೆಲ್ಲ ಕನಸು ಅಂತ. ಅದು ನೀವು ಕಟ್ಟಿದ ಮನೆನಾ ಸರ್? ನೀವು ಕಟ್ಟಿದ ಮನೆ, ನೀವೇ ಕಟ್ಟಿದ ಮನೆ. ಏನು ಮಾಡೋಕ್ಕಾಗಲ್ಲ, ಕಾಲ ಇದು. ಈಗ ರಾಘು ಚೆನ್ನಾಗಿದ್ದಾನೆ. ಪಾಪ ಅವ್ನ ಹೆಂಡ್ತಿ ಇದ್ಕಿದ್ದಂಗೆ ನೆನ್ತಿ ಹೋಗ್ಬಿಡ್ಲು, ಅದೊಂದು ದುಃಖ. ಹೀಗೆ ಭಗವಂತ ಯಾರನ್ನೂ ಬಿಡಲ್ಲ, ಏನಾದ್ರು ಕೊಡ್ತಾನೆ ಅಲ್ವಾ? ಅವನ ದೃಷ್ಟಿನೇ ಇಲ್ಲ. ಅವ್ನು ಏನೋ ಏನು ಕೊಡ್ತಾನೆ ತಗೋಬೇಕಷ್ಟೆ, ಏನು ಕೊಡ್ತಾನೆ ತಗೊಂಡೇ ಹೋಗ್ಬೇಕಷ್ಟೆ. ಈಗ ಸಾಲಿಗ್ರಾಮಕ್ಕೆ ಹೋಗ್ತಾ ಇರ್ತೀರಾ? ಅಲ್ಲಿ ನಮ್ಮ ಅತ್ತಿಗೆ ಇದ್ದಾನೆ, ನಮ್ಮ ಮನೆ ಇದೆ. ಅಲ್ಲಿ ಜಮೀನಿತ್ತು, ಬೇಕಾದಷ್ಟು ಜಮೀನು ಮಾಡಿದ್ದೆ. ಅದೆಲ್ಲ ಅವಾಗ ಆರ್ಟಿಕಲ್ 17 ABC ಅಂತ ಬರುತ್ತೆ ಅಂತ ಹೇಳಿ ಎಲ್ಲ ಮಣ್ಣ ಹೆಸರಿಗೆ ಮಾಡಿಸಿದ್ದೆ ನಾನು. ಅವರೆಲ್ಲ ನಮ್ಮ ಅಣ್ಣ ಹೋದ್ಮೇಲೆ ನಮ್ಮ ಅಣ್ಣನ ಮಕ್ಳು ಸೇರ್ಕೊಂಡೆಲ್ಲ ಮಾರ್ಬಿಟ್ರು, ಗೊತ್ತಿಲ್ದಂಗೆ ಮಾರಾಕ್ಬಿಟ್ರು. ಈಗ ನಮ್ಮ ಅತ್ತಿಗೆ ಇದ್ರೆ ಹೋಗ್ತೀವಿ ಬರ್ತೀವಿ, ಏನು ಮಾಡೋಕ್ಕಾಗತ್ತೆ. ನಾನು ಯಾವುದು ಯೋಚನೆ ಮಾಡಲ್ಲ. ಭಗವಂತ ಕೊಟ್ಟ ತಗೊಂಡ ಹೋಗ ಆತೆಗೆ. ಈಗ ಅವ್ರು ಒಬ್ಬರೇ ಇರೋದು ಸರ್ ಅಲ್ಲಿ? ನಮ್ಮ ಅಣ್ಣನ ಮಕ್ಳು ಹೋಗ್ತಾ ಬರ್ತಿದ್ರು. ನಾನು ಆ ಕಡೆ ಹೋದಾಗ ಸ್ಕೂಲ್ ನಡೆಸ್ತೀನಿ. ಒಂದು ಯೋಗ ವಿದ್ಯಾಸಂಸ್ಥೆ ಅಂತ ಒಂದು ಸ್ಕೂಲ್ ನಡೆಸ್ತೀನಿ ಅಲ್ಲಿ ಊರಲ್ಲಿ. ನಾನು ಇಲ್ಲಿ ಬಂದ ಮೇಲೆ ಅಲ್ಲಿ ಮೇಸ್ಟ್ರುಗಳಿಗೆಲ್ಲ ಸೇರಿಕೊಂಡು, ನೀವೆಲ್ಲ ಯಾಕೆ ರಿಟೈರ್ಡ್ ಆದಮೇಲೆ ಏನು ಮಾಡ್ತೀರ ನೀವು, ಒಂದು ಸ್ಕೂಲ್ ಶುರು ಮಾಡಿ ಅಂತ ಹೇಳಿ ಒಂದು ಸ್ಕೂಲ್ ಶುರು ಮಾಡಿಸ್ದೆ. ಅದಕ್ಕೆ ಅವರು ಹೇಳಿದ್ರು, ನೀವು ಅಧ್ಯಕ್ಷ ಆದರೆ ನಾವು ಮಾಡ್ತೀವಿ ಅಂತ. ನನಗೆ ಯಾಕಪ್ಪ, ನಾನು ಬೆಂಗಳೂರಲ್ಲಿ ಇದ್ದೀನಲ್ಲಪ್ಪ ಅಂತ. ಇಲ್ಲ ಅಧ್ಯಕ್ಷ ನನ್ನನ್ನೇ ಮಾಡಿದ್ವಿ. ಶುರು ಆಯಿತು.
ನರ್ಸರಿಯಿಂದ ಶುರು ಮಾಡಿ SSLC ನಡೀತಾ ಇದೆ. ಹೆಚ್ಚು ಕಮ್ಮಿ ಆಲು ಒಂದು 15-20 ಬ್ಯಾಚ್ SLC ಆಯಿತು. ಈಗ ಚೆನ್ನಾಗಿದೆ, ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ ಈಗ ಚೆನ್ನಾಗಿದೆ. ಈಗ ಸುಮಾರು 400-500 ಮಕ್ಕಳು ಓದ್ತಾ ಇದ್ದಾರೆ. ಹೌದಾ? ಚೆನ್ನಾಗಿದೆ. ಅದಕ್ಕೆ ನಾನೇ ಅಧ್ಯಕ್ಷ. ಇವನು ಬಿಟ್ಟಿಲ್ಲ ನನ್ನನ್ನು, ನಾವು ಇದನ್ನು ನಡ್ಕೊಂಡು ಹೋಗ್ಬೇಕು. ನಿಮ್ ಗೆಳೆಯರು ಇದಾರೆ ಸರ್ ಈಗಲೂ ಅಲ್ಲಿ? ನಿಮ್ಮ ಸ್ನೇಹಿತರು ಸ್ಕೂಲ್ ಡೇಸ್ ಅಲ್ಲಿ ಇದ್ದವ್ರು ಇದ್ದಾರೆ? ಯಾರು ಇಲ್ಲ ಈಗ, ಎಲ್ಲ ಹೋಗ್ಬಿಟ್ರು. ಎದ್ರು ಯಾವ ಹಳಬರು ಯಾರು ಇಲ್ಲ. ನೀವು ಹುಟ್ಟಿ ಬೆಳೆದಿದ್ದ ಮನೆ ಇದೆಯಾ? ಈ ಮನೆ ಇದೆ, ಹಾಗೆ ಇದೆಯಾ? ಮನೆ ಇದೆ. ಅದು ಹೇಗಿತ್ತು ಹಾಗೆ ಇದೆ, ಅದೇ ಮನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ರಾಜರಾಜೇಶ್ವರ ಒಳ್ಳೇದು ಮಾಡಲಿ. ಸಾಲಿಗ್ರಾಮದ ದೇವರು ಯೋಗ ನರಸಿಂಹಸ್ವಾಮಿ ಹೆಸರಲ್ಲಿ ನಾವು ಸಂಸ್ಥೆ ಮಾಡಿದ್ದೀವಿ, ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ ಅಂತ. ಆ ಯೋಗ ನರಸಿಂಹಸ್ವಾಮಿ ಆಶೀರ್ವಾದ ಅನುಗ್ರಹ. ಆಮೇಲೆ ಶನಿವಾರ ಬಂದಿದ್ದೀರಿ, ನರಸಿಂಹಸ್ವಾಮಿಗೆ ಭಾಳ ವಿಶೇಷ. ಆ ನರಸಿಂಹಸ್ವಾಮಿಯ ಅನುಗ್ರಹ ಆಶೀರ್ವಾದ ನಿಮಗೂ ಇರಲಿ, ನನಗೂ ಇರಲಿ. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.